ಏನಂದರೆ ಎಸ್ಪೆಷಲಿ ಈ ಥರ ಒಂದು ಟೈಟಲ್ ಬಂದಾಗ ನನಗೆ ನಿಜವಾಗ್ಲೂ ಬಾಯಿ ಜನ ಪ್ರೇಮಣ್ಣ ಕರೆದ್ರು, ಬಂದು ಲಾಂಚ್ ಮಾಡಿಕೊಡ ಬಂದು. ನನ್ನ ಯಾಕೆ ಕರೀತವ್ರೆ, ನಾನು ಇವ್ರಿಗಿಂತ ಜೂನಿಯರ್ ಅಲ್ವಾ ಅಂತ. 22 ವರ್ಷ ತುಂಬಿದ್ದೆ ಸಿನಿಮಾ ಇಂಡಸ್ಟ್ರಿಗೆ ಬಂದು. ಇವ್ರು ಬಂದಾಗ ನಾನು ಚಡ್ಡಿ ಹಾಕೊಂಡು ಓಡಾಡ್ತಿದ್ದೆ. ಆಮೇಲೆ ಟೈಟಲ್ ನೋಡಿದಾಗ ಅನಿಸ್ತು, ಓಕೆ ಮೇ ಬಿ ಅಪ್ಪ ಐ ಲವ್ ಯು ಟೈಟಲ್ಗೆ ಮೇ ಬಿ ಥಾಟ್ ಐ ವಿಲ್ ಬಿ ಸೂಟಬಲ್ ಅಂತ. ಇನ್ನು ಅಪ್ಪನ ಬಗ್ಗೆ ನಾನು ಮಾತಾಡೋದಕ್ಕಿಂತ ಆ್ಯಕ್ಚುಲಿ ಇಲ್ಲಿರೋ ಪ್ರತಿಯೊಬ್ಬರಿಗೂ ಅವ್ರ ಜೊತೆ ಒಂದು ಮೆಮರಿ, ಒಂದು ನೆನಪು ಇದ್ದೇ ಇರುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ. 1000 ಈಗ ಒಂದು ಚೆನ್ನಾಗಿ ಕೇಳಿದ್ರು, ಎಲ್ಲರನ್ನೂ ಬೈತಾನೆ ಮಾತು ಶುರು ಮಾಡ್ತಿದ್ರು ಅಂತ. ನನಗೂ ಆ ವಿಚಾರದಲ್ಲಿ ಏನೂ ಭೇದ ಭಾವ ಮಾಡಿಲ್ಲ, ನನಗೂ ಬೈದೇ ಶುರು ಮಾಡೋರು ಯಾವಾಗಲೂ. ಏನಂತ ಸರ್? ಮೈಕಲ್ಲಿ ಹೇಳೋಕ್ಕಾಗಲ್ಲಮ್ಮ. ಸೊ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಬಟ್ ಈ ವೇದಿಕೆಯಲ್ಲಿ ಒಂದು ಈ ಹಾಡು ಮತ್ತು ನಾನು ನೋಡ್ತಾ ನನಗೇನು ಅನ್ನಿಸ್ತು ಅಂದರೆ, ಆ್ಯಸ್ ಅ ಯುವಕನಾಗಿ ಒಂದು ಹೇಳ್ತೀನಿ, ತಂದೆ ಇರೋವರೆಗೂ ಅವ್ರ ವ್ಯಾಲ್ಯೂ ಯಾವ ಯುವಕನಿಗೂ ಗೊತ್ತಾಗಲ್ಲ. ಕಳ್ಕೊಂಡ ಮೇಲೆ ಅವ್ರ ವ್ಯಾಲ್ಯೂ ಏನು, ಅವ್ರ ತೂಕ ಏನು, ಅವ್ರ ಬೆಲೆ ಏನು ಅದು ನಮ್ಗೆ ಗೊತ್ತಾಗುತ್ತೆ. ನನಗೆ 26-27 ವರ್ಷ ನಮ್ಮ ತಂದೆ ನಾನು ಬಿಟ್ಟು ಹೋದಾಗ. ಅದಾದ ನಂತರ ಜೀವನ ಏನು, ಅದಕ್ಕೆ ಮುಂಚೆ ಜೀವನ ಏನು, ಅದ್ರ ಕಷ್ಟ ಏನು ಅಂತ ನಾನು ಚೆನ್ನಾಗಿ ನೋಡಿದ್ದೀನಿ. ಅದನ್ನು ನೋಡೋಕ್ಕೆ ಮುಂಚೆನೇ ನಿಮಗೆ ಅವಕಾಶ ಇದ್ದರೆ, ನಿಮ್ಮ ತಂದೆಯವ್ರು ನಿಮ್ಮ ಜೊತೆಲಿದ್ದರೆ, ಅವ್ರ ಪ್ರೀತಿಗೆ, ಅವ್ರ ಕಷ್ಟಕ್ಕೆ ಒಂದು ಬೆಲೆ ಕೊಟ್ಟು ಪ್ರತಿಯೊಬ್ಬರು ನಿಮ್ಮ ತಂದೆ ತಾಯಿಗೆ ಸಿಕ್ಕಿದಾಗ ಒಂದು ಅಪ್ರಿಷಿಯೇಷನ್ ಕೊಡಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನೂ ಕೇಳಲ್ಲ ಅಂತ. ಐ ಲುಕ್ ಟು ಪ್ರೇಮ್ ಅವ್ರು ನೋಡ್ಬಿಟ್ಟು ಹೇಳ್ತೀನಿ, ಯಾಕಂದರೆ ಇವರು ಹೀರೋ ಆದರೂ ಸಹ ನಮ್ಮ ಇಂಡಸ್ಟ್ರಿಗೆ ಒಂದು ಹೀರೋಯಿನ್ನು ತಂದಿದ್ದಾರೆ ಮನೆಯಿಂದ. ಸೊ ಶಿ ಇಸ್ ಅ ವೆರಿ ಲಕ್ಕಿ ಹೀರೋಯಿನ್ ಬಿಕಾಸ್ ಶಿ ಹ್ಯಾಸ್ ಯು ಆ್ಯಂಡ್ ಶಿ ವಿಲ್ ಆಲ್ವೇಸ್ ಹ್ಯಾವ್ ಯುವರ್ ಬ್ಲೆಸ್ಸಿಂಗ್ ಸರ್.